ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡ್ರಿ. ಬರ್ರಿ ಬೆಂಡೆಕಾಯಿ ಚಟ್ನಿ, ಬೆಂಡೆಕಾಯಿ ಪಲ್ಯ ಮಾಡ್ಬೇಕಂತ ಹಸಿಮೆಣ್ಸಿನ್ಕಾಯಿ ಉರಿಯಾಕತ್ತೀನಿ ರೀ. ಸ್ವಲ್ಪ ಕೆಂಪಗಾಲ ಅಂತ ಉರಿಯಾಕತ್ತೀನಿ. ಆಗ್ಯಾವ್ರನ್ನ ಸ್ವಲ್ಪ ನೋಡ್ರಿ, ಇಲ್ಲೇ ಬೆಂಡೆಕಾಯಿ ಚಟ್ನಿ ರೆಡಿ ಮಾಡಿ ನಾವು ಸ್ವಲ್ಪ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಬೆಂಡೆಕಾಯಿ ಹುರ್ಕೊಂಡು ನೋಡ್ರಿ. ಒಂದು ಸ್ವಲ್ಪ ಉಪ್ಪು ಹಾಕಿನಿ. ಇದು ಬೆಂಡೆಕಾಯಿ ಚಟ್ನಿ ಮಿಕ್ಸರ್ಗೆ ಹಾಕೊಂಬರ್ಬೇಕ್ರಿ. ಇದನ್ನು ಬರೀ ಪಲ್ಯ ಮಾಡೋ, ಬರೀ ಪಲ್ಯಕ್ಕೂ ರೆಡಿ ಮಾಡೀನಿ. ಕತ್ಲೆ ಐತ್ರಿ, ಸ್ವಲ್ಪ ಎಣ್ಣೆ ಹಾಕೋತೀನಿ ಬರ್ರಿ. ಬೆಂಡೆಕಾಯಿನ ಹುರಿದಿಟ್ಕೊಂಡೀನಿ ರೀ. ಇಲ್ಲೇ ಎಣ್ಣೆ ಹಾಕಿನ್ರಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿನ್ರಿ. ಪಲ್ಯಕ್ಕೆ ಎಣ್ಣೆ ಜಗ್ಗಿ ಹಾಕಿ ಹುರಿದೀನಿ ರೀ. ನೋಡ್ರಿ, ಇಲ್ಲಿ ಒಗ್ಗರಣೆ ಹಾಕಿರಿ. ಪಲ್ಯಕ್ಕೆ ಟೊಮಾಟೊ ಒಂದು ಹಾಕಿಲ್ರಿ. ಒಂದು ಸ್ವಲ್ಪ ಫ್ರೈ ಆಗಿ ಉಳ್ಳಾಗಡ್ಡೆ ಅಂತೇಳಿ ತಿಂತೀನಿ ನೋಡ್ರಿ. ಕೊತ್ತಂಬರಿ ಅದು ಫ್ರೈ ಆಗಲಿ ಅಂತೇಳಿ ಬರೀ ಟೊಮಾಟೊ ಹಾಕೋಣ. ಹಂಗಂದ್ರಿ ದಿನ ಬಾಗ್ಲಿ ಕಸ ಗುಟ್ಟನ ಲಾಗ್ ಚಲೋ ಮಾಡ್ತೀನಿ ರೀ. ಇವತ್ತು ಲೇಟ್ ಆದರೆ 8 ಗಂಟೆ ಆಗೈತೆ ರೀ. ಇವಾಗ ಪಲ್ಯ ಮಾಡ ಲಾಗ್ ಚಲೋ ಮಾಡಿ ನೋಡಿರಿ. ಹಿಂಗೆ ಒಂದೊಂದು ಟೈಮ್ ದಿನ ಇವತ್ತು ಚೇಂಜ್ ಇಲ್ಲ ಅಂತೇಳಿ ಪಲ್ಯ ಮಾಡೋ ಲಾಗ್ ಚಲೋ ಮಾಡಿ ನೋಡಿರಿ. ಇವತ್ತು ಬರೀ ಇದು ಪಲ್ಯ ಕುದಿರ ಇದನ್ನ ಹಿಂಡಿ ಮಿಕ್ಸರ್ಗೆ ಹಾಕೊಂಡ್ಬರ್ತೀನಿ ನೋಡಿರಿ. ಶಿವಕುಮಾರ 8 ಗಂಟೆ ಆಗೈತಿ, ನಾ ಎದ್ದಿಲ್ರಿ. ನಾನು ಮಿಕ್ಸರ್ಗೆ ಹಾಕೊಂಡೆ. ಚಾಪೀಸಲ್ಲಿ ಹೆಂಗೆ ಕೊಡ್ದ ಅವ್ರು ಶ್ರಾವಣಿ ಎದ್ದಾಡ್ರಿ, ಅಭ್ಯಾಸ ಮಾಡಾಕತ್ತಾಳ. ಪಲ್ಯ ಕುದಿಯಾಕತ್ತೈತಿ ನೋಡ್ರಿ. ಶ್ರಾವಣಿ ಅಭ್ಯಾಸ ಮಾಡಾಕತ್ತಾಳ, ಪಲ್ಯ ಕುದಿಯಾಕತ್ತೈತಿ. ನಾನು ಮಿಕ್ಸರ್ಗೆ ಹಾಕೊಂಡ್ಬಂದೇನಿ ನೋಡ್ರಿ. ಚಟ್ನಿ ಮಸ್ತ್ ಇರ್ತ್ರಿ. ಇದು ಈ ಥರ ಮಾಡ್ರಿ ಅಂತ ಹೇಳ್ತೀನಿ ನೋಡಿರಿ. ಬೆಂಡೆಕಾಯಿ ಚಟ್ನಿ ಭಾರಿ ಇರ್ತ್ರಿ. ನಾನು ಬೆಂಡೆಕಾಯಿ ಪಲ್ಯ ಚಟ್ನಿ ಭಾಳ ಇಷ್ಟ. ಅದಕ್ಕೆ ಬೆಂಡೆಕಾಯಿ ಭಾಳ ದೂರ ಒಂದು ಸ್ವಲ್ಪ ಪಲ್ಯ ಮಾಡಿ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಂಡಿ ನೋಡಿರಿ. ರೊಟ್ಟಿ ಮಾಡ್ಬೇಕ್ರಿ. 8 ಗಂಟೆಗೆ ಐತಿ. ಶ್ರಾವಣಿ 9:30 ಹೋಗ್ತಾಳೆ. ಅಕ್ಕಿ ಜಳಕ ಮಾಡ್ಬೇಕ್ರಿ. ಮತ್ತು ರೊಟ್ಟಿ ಮಾಡಕ್ಕೆ ಸಿಗ್ತೀನಿ ರೀ ನಿಮಗೆ ಎಲ್ಲ ತೆಗೆದ ಮುಗಿಸಿ ನೋಡಿರಿ. ರೊಟ್ಟಿ ಮಾಡಿದ್ದೀನಿ. ರೊಟ್ಟಿ ಮಾಡಲ್ಲ ಅವಾಗ ಚಲೋ ಮಾಡ್ಬೇಕಂದೆ ಹಾಲಿಲ್ಲ. ರೊಟ್ಟಿ ಮಾಡೀನಿ ರೀ. ಇಷ್ಟು ಎತ್ತಿಡ್ತೀನಿ ರೀ ಗ್ಯಾಸ್ ಪಾಸ್. ಹಂಗೆ ಗ್ಯಾಸಿನ ಕಟ್ಟಿ ಮ್ಯಾಗ ಮಾಡೋಕೆ ಆಗಲ್ಲ ರೀ. ಹತ್ತೈತಿ ರೀ ಅದು. ಗ್ಯಾಸಿನ ಕಟ್ಟಿ ಮ್ಯಾಗ ಕೈ ನಾಡಲ್ಲ, ಎಲ್ಲ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೆ ಮಾಡಿ ನೋಡಿರಿ. ಒಂದಿಷ್ಟು ರೊಟ್ಟಿ ಬಡಿದ್ಬಿಟ್ಟು ದಬ ಶ್ರಾವಣಿನ ಸಾಲಿಗೆ ಹೋಗ್ತಾ ಬರ್ರಿ. ನಾ ಕೆಲಸ ಭಾಳ ಐತಿ ನೋಡಿರಿ. ಗ್ಯಾಸ್ ಒರೆಸಿ ಮ್ಯಾಕಿಟ್ಟು ಉಸು ಬಂಡೆ ಎತ್ತಿಟ್ಟೀನಿ ರೀ ನೋಡಿರಿ. ಶ್ರಾವಣಿ ಉಣ್ಣಾಕತ್ತಾಳ್ರಿ ಇವತ್ತು. ಯಾಕೋ ಜಾಕ ಮಾಡಿಲ್ಲ ರೀ. ಹಲ್ ತಿಕ್ಕಿ ಹೊಸವಾಗೈತೆ ಮಮ್ಮಿ ಅಂದು ಕೊಟ್ಟೀನಿ ರೀ. ಸರ್ ಜಾಕ ಮಾಡಿಸ್ಬೇಕು ಅಕ್ಕಿಗೆ. ಇವತ್ತೇನು ಗುರುವಾರ ಐತ್ರಿ. ಅದಕ್ಕೆ ನೋಡಿರಿ ಇದಿಷ್ಟು ಕಸ ಗುಡಿಸಿ ಒರೆಸಿ ಹಿಟ್ಟು ಕಾಣತ್ರಿ. ಅದಕ್ಕೆ ಬರೀ ಅಕ್ಕಿಗೆ ಹಂಗೆ ಟಿಪ್ಪನ್ ಕಟ್ಟಿದ್ರಾತಂತ ಕಟ್ಟಕ್ಕೆ ಸಜ್ಜು ಮಾಡಿ ನೋಡಿರಿ. ಬೆಂಡೆಕಾಯಿ ಚಟ್ನಿ ಮಾಡೀನಿ, ಬೆಂಡೆಕಾಯಿ ಪಲ್ಯ ಮಾಡೀನಿ ರೀ, ರೊಟ್ಟಿ ಮಾಡೀನಿ ಬಿಸಿವು. ನಮ್ಮ ನಾಷ್ಟ ಅಷ್ಟು ಅಭ್ಯಾಸ ಇಲ್ಲ ರೀ. ಸುಮ್ಮ ಏನೋ ಮಾಡ್ತೀನಿ ರೀ. ಇಲ್ಲಿಕ್ಕ ಪಲ್ಯಕ್ಕೆ ಏನಿರ್ಲಿಕ್ಕ ನಾಷ್ಟ ಮಾಡ್ತೀನಿ ರೀ. ನಾನು ಪಲ್ಯಕ್ಕೆ ಕಾಯಿಪಲ್ಯ ಇತ್ತಂದ್ರೆ ನಾಷ್ಟ ಮಾಡಲ್ಲ ನೋಡಿರಿ. ಒಂದು ರೊಟ್ಟಿ ಕಟ್ಟೀನಿ ರೀ. ಒಂದೇ ರೊಟ್ಟಿ ಉಂಟಿಂದ ಒಂದು ರೊಟ್ಟಿ ಕಟ್ಟೀನಿ ನೋಡಿರಿ. ಟಿಫನ್ ರೆಡಿ ಆಗೈತಿ. ಯಾಕಂದ್ರೆ ಈಗ ಟೈಮ್ ಭಾಳ 9 ಆಗೈತೆ ರೀ. ಈಗ ಜಾಕ ಮಾಡ್ಸೋರ ರೆಡಿ ಮಾಡಿ ಕಳ್ಸೋರ 9:30 ಆಯ್ತು. ಊಟ ಮಾಡ್ತಾ ಅಂತೇಳಿ ಹಲ್ ತಿಕ್ಕೊಂಬ ಶ್ರಾವಣಕ್ಕೆ ಊಟ ಮಾಡಿಬಿಡು ಅಂದೆ. ರೊಟ್ಟಿ ತಲ್ರಿ ಊಟ ಮಾಡಿ ನೋಡ್ರಿ. ಅಕ್ಕಿ ಬರೀ ಇದಿಷ್ಟು ಕ್ಲೀನ್ ಮಾಡಿ ಮತ್ತು ಹೊರಗೆ ಅದು ಕ್ಲೀನ್ ಮಾಡಿ ಸಿಗ್ತೀನಿ ನೋಡಿರಿ ನಿಮಗೆ ಒಳ್ಳೆ ನೋಡಿರಿ. ಶ್ರಾವಣಿದು ಬುತ್ತಿ ಬ್ಯಾಗ್ ರೆಡಿ ಮಾಡಿದ್ದೀನಿ ರೀ. ಅವ್ರನ್ನ ಸಾಲಿಗೆ ಕಳಿಸಿ ಅವ್ರನ್ನ ರೆಡಿ ಮಾಡಿ ಸಾಲಿಗೆ ಕಳಿಸ್ಬೇಕಾ ಮಳ್ಳ ಬಿಟ್ಟು ಹೋಗುತ್ತೆ ನೋಡಿರಿ. ಏನು ಮಾಡ್ತೀರಿ ಬರ್ರಿ. ಇವಾಗ ಬುತ್ತಿ ಬ್ಯಾಗ್ ರೆಡಿ ಮಾಡೀನಿ. ಸಾರು ಹತ್ರ ಸ್ವಲ್ಪ ಕಸ ಕಿಟ್ಟಿನ ಚಲೋ ಐತೆ ಅಂತೇಳಿ ಇಲ್ಲೆಲ್ಲ ನೀರು ರೊಟ್ಟಿ ಮಾಡಿದ್ದೇನೆ ರೀ. ವರ್ಷಗೊಂದು ನೋಡಿರಿ ರೊಟ್ಟಿ ನೀರು ಕಾಯಕ್ಕೆ ಹಾಕೀನಿ ರೀ. ಶಿವಕುಮಾರ್ನ ಹೇಳೋಲ್ಲಕ್ಕೆ ನೋಡಿರಿ. ಶ್ರಾವಣಿಗೆ ಗೊತ್ತಾಯ್ತು ರೀ ಮುಟ್ಟಲ್ರಿ ಅಕ್ಕಿ. ಶಿವಕುಮಾರ್ ಮುಕ್ಕೊಂಡನ ಅಂತೇಳಿ ನೀರು ಕಾಯಕ್ಕೆ ಹಾಕೀನಿ. ಅಲ್ಲಿನ ಕಾಟ ಮೇಲೆ ಮುಕ್ಕೊಂಡ ನೋಡಿರಿ. ಪ್ಯಾನ್ ಹತ್ತೈತೆ 9:05 ಟೈಮ್ ಹೇಳಲ್ಲಾಗ್ಯಾನ ರೀ. ಇಲ್ಲೇ ನಿನ್ನೆ ಚಾಪೆ ಇಟ್ಟೀನಿ ರೀ. ಶಿವಕುಮಾರ್ ಒಟ್ಟು ಗೀಚಿಬಿಟ್ರೆ ಸಾಲಿಲ್ಲ. ಅದಕ್ಕೆ ಇಟ್ಟು ವರ್ಷಗೊಂದು ನೋಡಿರಿ. ಹಂಗಂದ್ರೆ ಮನ್ಯಾಗ ಹಸ್ರು ಅನ್ಸಾರಿ ಅದು. ವರ್ಷಗೊಂದು ಇಲ್ಲಿ ವರ್ಷಗೊಂದು ಎಲ್ಲ ಕ್ಲೀನ್ ಆಗೈತೆ. ಬರ್ರಿ ಶ್ರಾವಣಿಯರು ಜಾಕ ಮಾಡಿಸ್ಬೇಕಿನ್ನ ಎಲ್ಲ ರೆಡಿ ಆಗ್ಯಾರ. ರಾತ್ರಿ ಜಾಕ ಮಾಡೋದು ರೆಡಿ ಆಗೋದು ಹೋಗೋದ್ರಿ ಬಟ್ಟೆ ಹಾಕ್ಕೊಂಡು. ಆಮೇಲೆ ಸಿಗ್ತೀನಿ ರೀ ನಿಮ್ಗೆ ನೋಡಿರಿ. ಬಾಂಡೆನೂ ತಿಕ್ಕಿದ್ಯಾ, ಬಟ್ಟೆನೂ ಹೋಗೋದ್ಯಾ. ಬರ್ರಿ ಇವಾಗ ಶಿವಕುಮಾರ್ನ ಸಾಲಿನ ತಮ್ಮನ 1:30 ಆಗೈತೆ ಟೈಮು. ಅವು ಬಂದ ಬೆಳತ್ತಾತ್ರಿ. ಅವನ ಬಟ್ಟೆ ಹಾಕೈತೆ ಅವಾಗ ಬಂದಾನ. 2 ಆಗೈತೆ ಟೈಮ್. ತಿರುಗಿ ಬಾಂಡೆಲಿ ಇದ್ದು ತಿಕ್ಕೀನಿ ರೀ. ಎಲ್ಲ ಮಾಡೀನಿ ರೀ. ಕೆಲಸ ಮಾಡ್ತೀನಿ. ಬಟ್ಟೆ ಹೊಲಿದಂದ್ರೆ ಬಂದುಬಿಡ್ತು ನೋಡಿರಿ. ಯಾಕನ ಒಂದಿಷ್ಟು ಕಾವಾಗೈತೆ ಮಾಡತ್ರಿ. ಬಾಯಿಗೆ ಒಂದು ಗುಳ್ಳೆದ್ದಾವು ಭಾಳ. ಬಾಯಿಗೆ ಗುಳ್ಳೆದ್ದು ಕಾರಣ ಉಣ್ಣಕ್ಕೆ ಬರೋದ್ರಿ. ಹಿಂಗಾಗಿ 2 ದಿನ 3 ದಿನ ಆದ್ರಿ. ಇವತ್ತು ಟೈಲರಿಂಗ್ ಕೆಲಸ ಬಂದ್ ಮಾಡೀನಿ. ಹೊಲ್ಯಾಕತ್ನಿ ಅಂದ್ರೆ ಯಾವಾರ ರೊಕ್ಕ ಕೊಟ್ಟು ಒಯ್ತಾರಿ. ರೊಕ್ಕ ಕೈಯಾಗ ಆಡ್ತಾವಂತ ಬಡ್ಕೊಂಡ್ ಹೊಲಿದ್ರಿ. ಹಿಂಗಾಗಿ ರಾಟಿನೇ ಬಂದ್ ಮಾಡಿ ನೋಡಿರಿ. 2 ದಿನ ಆಯ್ತು. ನಾಳೆ ಹೊಲಿತೀನಿ ರೀ. ಇವತ್ತು 3 ಬ್ಲೌಸ್ ಕಟ್ಟಿಂಗ್ ಮಾಡಬೇಕು. ಬರ್ರಿ
ನೋಡ್ರಿ ಬಟ್ಟೆ ಬಾಂಡೆ ಮಾಡಿ ಎಲ್ಲ ಕೆಲಸ ಮುಗಿದೈತ್ರಿ. ಇವಾಗ 3 ಬ್ಲೌಸ್ ಕಟ್ಟಿಂಗ್ ಮಾಡಬೇಕು. ಟೈಮ್ ಒಂದು 3 ಗಂಟೆ ಆಗೈತ್ರಿ. ಶಿವಕುಮಾರ್ ಊಟ ಮಾಡಿಸಿದೆ. ಯಾರ ಒಬ್ರಿಗೊಬ್ರು ಬರೋದ್ರಿ, ಮಾತು ಕೇಳೋದು, ಹಿಂಗಾಗಿ ಟೀಚಿಂಗ್ ಮಾಡೋದು ಹಿಂದ್ಕೊಳ್ಬಿಡುತ್ತೆ ನೋಡ್ರಿ. ಇವತ್ತು ಏನಿಲ್ಲ, ಏನಿಲ್ಲ ರೀ, ಇವತ್ತು ನಿಲ್ಲ ಯಾಕೋ ಏನು ಕೆಲಸನ ಓಡವಲ್ದು. ಯೂಟ್ಯೂಬ್ ಕೆಲಸ ಒಂದಿಟ್ಟು ಮಾಡ್ತೀನಿ ರೀ, ಮಾಡಿದ ಮನೆ ಕೆಲಸ ಒಂದಿಟ್ಟು ಮಾಡ್ತೀನಿ. ಯಾಕೋ ನಾಳೆಗಿನ ಒಲಿದಾಗುತ್ತೆ ಅಲ್ರಿ. ನಾಳೆಗೂ ನಮ್ಮ ಸಬ್ಸ್ಕ್ರೈಬರ್ ಮನೆ ಬೈದ್ರು ನೋಡ್ರಿ. ಅವರು ಪಾಪ ಅವ್ರಿಗಿನ ಎಡಿಟಿಂಗು ಅಷ್ಟೊಂದು ಮಾಹಿತಿ ಹತ್ತವಲ್ದಂತ್ರಿ. ವಿಡಿಯೋ ಮಾಡಿ ನಾನು ವಾಟ್ಸಪ್ಪಿಗೆ ಕಳ್ಸ್ಯಾರಿ ಅವರು. ಬರ್ರಿ ಅಕ್ಕ ಬರ್ರಿ, ಇವಾಗ ನಾನು ವಿಡಿಯೋ ಮಾಡಿ ಕಳ್ಸೀನಿ ಬರ್ರಿ, ಎಡಿಟಿಂಗು ತಮ್ಮನೇಲಿ ಒಂದು ಸ್ವಲ್ಪ ಹೇಳ್ಕೊಟ್ಟು ಕೇರಿ ಹೋಗಕತ್ರಿ, ಬರ್ರಿ ನಮ್ಮ ಊರಿಗೆ ಬರ್ರಿ ಅಂತ ಭಾಳ ಫೋನ್ ಹಚ್ಚಕತ್ತಾರಿ. ಅವ್ರಿಗೆ ಅಲ್ಲಿ ಅನ್ನೋಕ್ಕೂ ಮನಸ್ಸಿಲ್ರಿ, ಹ್ಞೂ ಅನ್ನೋಕೆ ಪಾಪ ನಮ್ಮ ಊರಿಗೆ ಅವ್ರು ನಾವು ಬೇಕಂತ ಬಂದು ಹೋಗ್ಯಾರಿ. ಅವ್ರು ಬೇಕಂತ ನಾವು ಹೋಗ್ಬೇಕಲ್ರಿ. ನೋಡ್ತೀನಿ ರೀ, ನಾಳೆಗೆ ಹೋದ್ನಿ ಅಂದ್ರೆ ಖಂಡಿತ ಶೇರ್ ಮಾಡ್ತೀನಿ ರೀ ಅವ್ರದ್ದು ಬ್ಯೂಟಿ ಪಾರ್ಲರ್ಕನ ಇದಕ್ಕನ ಹೋಗ್ಬೇಕಂತ ಮಾಡೀನಿ ರೀ ಅಂಗಡಿಗೆ. ಅವ್ರ ಅಂಗಡಿನ ಐತ್ರಿ ಬ್ಯೂಟಿ ಪಾರ್ಲರ್ದು, ಆರಿ ವರ್ಕ್ ಕೆಲಸ ಮಾಡ್ತಾರೆ. ಹೋದ್ನಿ ಅಂದ್ರೆ ಅವರು ಕೂಡ ನಿಮ್ಗೆ ಭೇಟಿ ಮಾಡಿಸ್ತೀನಿ ರೀ. ಮತ್ತು ನಿಮ್ಗೆ ಅವ್ರು ಸಿಗ್ತಾರೆ ನೋಡಿರಿ. ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಅವ್ರಿಗೆ ಸಪೋರ್ಟ್ ಮಾಡಿರಿ. ಯಾಕೋ ನನಗೆ ಹೋಗ್ಬೇಕು ಹೆಲ್ಪ್ ಮಾಡೋದಂದ್ರೆ ಒಂಥರ ನನಗೆ ಅವ್ರು ಫೋನೇ ಮಾತಾಡಕತ್ತಾನ ವಾಲ್ರಿ ಅನ್ನೋದು ಬಾಯಿಗೆ ಒಂದು ಬರಲ್ಲ ನೋಡ್ರಿ. ವಾಲ್ ಅನ್ನೋದು ಒಂದು ಇಲ್ರಿ ನನಗೆ. ಏನು ಬಿಡಪ್ಪ ಕೇಳ್ತಾರಲ್ಲ ವಾಲ್ ಅಂತ ಹೆಂಗೆ ಅಂತೀವಿ, ಅವ್ರ ಮನ್ಸಿಗೆ ನೋವಾಗುತ್ತೆ ಅಂತೇಳಿ ನಾವು ವಾಲ್ ಅನ್ನೋದು ಆಗಲ್ಲ ರೀ. ನಾಳೆಗೆ ಹೋಗ್ಬೇಕಂತ ಮಾಡೀನಿ ರೀ. ಯಾಕೆ ಇವತ್ತು ಮನ್ಯಾಗ ಅದೇನಿ ರೀ, ನಿನ್ನ ಮನ್ಯಾಗ ಅದೀನಿ. ಏನೂ ಕೆಲಸನೇ ಇಲ್ಲ ರೀ, ಬಟ್ಟೆ ಗಿರಾಕಿನೂ ಇಲ್ಲ, ರಾಟಿನೂ ಇಲ್ಲ. 3 ದಿನ ಆತ್ರಿ ಕತ್ತಲ ರಾತ್ರಿ ನಿಂತಾನು ಏನೂ ಕೆಲಸ ಇಲ್ರಿ. ಪುಟ್ಟಕ್ಕೂ ಬರ್ತೀನಿ ಹೋಗಿ ಬರ್ನಕ್ಕ ಅಂತೇಳ. ಪುಟ್ಟಕ್ಕ ನಾನು ಹೋಗ್ಬೇಕಂತ ಮಾಡೀವ್ರಿ. ನೋಡು ನಿನ್ನ ಪ್ಲ್ಯಾನಿಂಗ್ ಐತ್ರಿ, ಹೆಂಗೆ ಆಗುತ್ತೋ ಹೋಗ್ತೀನಿ ಅನ್ನೋದೇನು ಗ್ಯಾರಂಟಿ ಇಲ್ರಿ. ಹೋಗಬೇಕು ಅನ್ನೋದು ಐತ್ರಿ. ನಾನು ಪುಟ್ಟಕ್ಕ ಬರ್ತೀನಿ ಅಂತ ಹೇಳಲ್ರಿ. ಮತ್ತು ಹೆಂಗೆ ಆಗುತ್ತೆ ಹೆಂಗೆ ಹೇಳ್ರಿ ಪುಟ್ಟಕ್ಕ ಬರೋದದು. ಖಂಡಿತ ನಾನಾರ ಹೋಗಿ ಬರ್ಬೇಕು ಅನ್ನೋದೈತ್ರಿ. ಅವ್ರ ಮನೆ ದೂರ ಆಗುತ್ತೆ ರೀ, ಬಸ್ ಸ್ಟ್ಯಾಂಡ್ನಿಂದ ನಡ್ಕೊತ ಹೋಗ್ಬೇಕಲ್ರಿ. ಅವ್ರ ಕಾರ್ ಐತ್ರಿ, ಅಣ್ಣಾರವರು ಆರಾಮಾಗಿ ಬಂದು ಹೋದ್ರಿ. ನಾ ಒಬ್ಬೇಕೇನೆ ಹುಡುಗನ ತೊಗೊಂಬರ್ರಿ ಬಂದು ಒಂದಿನ ಇದ್ದು ಹೋಗಕತ್ರಿ ಅಂತಾರೆ. ನಾ ಹುಡುಗಿ ಸಾಲಿ ಹೋಗುತ್ತೆ ಹೆಂಗೆ ಹೋಗೋದಾಗತ್ತೆ ಹೇಳ್ರಿ, ಹೋಗೋದಾಗಲ್ಲ. ಆದ್ರೆ ಓಕೆ ಬರ್ತೀನಿ ರೀ. ಅವ್ರ ಕಾರ್ ತುಂಬಲ್ಲಿ ಹೆಂಗಾಗಲ್ಲ ನಮ್ಮ ಮನೆಗೆ ಬಂದು ಹೋಗ್ಯಾರಂದ್ರೆ ನಮ್ಗೆ ಎಷ್ಟೇ ಕಷ್ಟ ಇಲ್ಲರಿ. ಅವ್ರ ಮನೆಗೆ ಹೋಗಿ ನಾನು ಭೇಟಿಯಾಗಿ ಅವ್ರನ್ನೂ ಅಲ್ಲಿ ಇದ್ದಿದ್ದು ನೋಡ್ಕೊಂತಾರೆ. ಅವ್ರು ಹೆಂಗದ ನೋಡ್ಕೊಂಡು ನಾನು ಅವ್ರಿಗೆ ಒಂದಿಷ್ಟು ಹೆಲ್ಪ್ ಮಾಡಿ ಬರ್ತೀನಿ ರೀ. ಅವ್ರು ಇಲ್ಲಿಟ್ಟು ಹೆಲ್ಪ್ ಮಾಡೀನಿ ರೀ, ಬಂದಾಗ ಅಲ್ಲಿಟ್ಟು ಒಂದು ಹೆಲ್ಪ್ ಮಾಡಿ ಬರ್ತೀನಿ ರೀ. ಯಾಕಂದ್ರೆ ನನ್ನಿಂತ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ಯೂಟ್ಯೂಬ್ ಮಾಡ್ತೀನಿ ಅಂದವ್ರಿಗೆ ನಾನೇ ಫಸ್ಟ್ ಯೂಟ್ಯೂಬ್ ಮಾಡ್ಬೇಕಂದ್ರೆ ಯಾರೂ ಹೆಲ್ಪ್ ಇದ್ದಿಲ್ಲ ರೀ. ನಾವು ಅವ್ರಿಗೆ ನಮ್ಮ ನಂಬರ್ ತೊಗೊಂಡು ಹಚ್ಚಾರ ಮಾಡ್ಯಾರ ಅಂದ್ರೆ ನಾವು ಹೋಗಿ ಹೆಲ್ಪ್ ಮಾಡಿ ಬರ್ಬೇಕು ಅನ್ನೋದು ನನ್ನ ಅಭ್ಯಂತರ ನೋಡಿರಿ. ಬರ್ರಿ ಬ್ಲೌಸ್ ಕಟಿಂಗ್ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ನೋಡಿರಿ ಇಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡಕತ್ತೀನಿ. ಯಾಕೋ ವಿಡಿಯೋನೇ ಕ್ಲಿಯರ್ ಬರಲಿಲ್ಲ ರೀ, ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. 3 ಬ್ಲೌಸ್ ಕಟಿಂಗ್ ಮಾಡ್ತೀನಿ ರೀ. ಟೀಚಿಂಗ್ ಆಗಲ್ಲ ರೀ ಇವಾಗ ಮತ್ತು 5 ಗಂಟೆಗೆ ಲೈವ್ ಬರಬೇಕು, ಲೈವ್ ಜಾಯ್ನ್ ಆಗಬೇಕು. ಕೆಲಸನೇ ಐತ್ರಿ, ಹಿಂಗಾಗಿ ಟೀಚಿಂಗ್ದು ಕಮ್ಮಿನೇ ಬರಾಕತ್ತವ್ರಿ ವಿಡಿಯೋ. ಟೀಚಿಂಗ್ ಮಾಡೋದು ಕಮ್ಮಿ ಆಗೈತೆ ರೀ. ನೋಡಿರಿ ಇಲ್ಲಿ ಆ ಥರ ಕ್ರಾಸ್ ಪಟ್ಟಿ ಕುಂದ್ರಿಲ್ಲ. ಮತ್ತು ಈ ಥರ ಹಾಕ್ಕೊಂಡು ನಾನು ನೋಡ್ಕೋಬೇಕು ರೀ ಯಾವ ಥರ ಹಾಕ್ಕೊಂಡ್ರೆ ಕ್ರಾಸ್ ಪಟ್ಟಿ ಕುಂದಿರ್ತಾ ನೋಡ್ಕೊಂಡು ಕಟ್ ಮಾಡ್ಕೊ. ನೋಡ್ರಿ ಬ್ಲೌಸ್ ಕಟ್ಟಿಂಗ್ ಮಾಡಿದ್ಯಾ. ಟೈಮ್ 3 ಗಂಟೆ ಹಾಕಿ ನಾನು ಲೈವ್ ಮುಗಿಸಿ ಹೋಗಿ ಇವಾಗ 4:30 ಆಗೈತ್ರಿ. ಬ್ಲೌಸ್ ಕಟ್ಟಿಂಗ್ 3 ಬ್ಲೌಸ್ ಕಟ್ಟಿಂಗ್ ಮಾಡೀನಿ ರೀ. 4:30 ಆಗೈತಿ. 5 ಗಂಟೆಗೆ ಲೈವ್ ಬರ್ಬೇಕು ರೀ. ಟೀಚಿಂಗ್ ಮಾಡ್ಕೊತ ಕುಂತಿನ ಲೈವ್ ಬರ್ರಿ ಅದೇ ಸೌಂಡ್ ಬರ್ತ್ರಿ. ಅದಕ್ಕೆ ಇನ್ನೊಂದು ಕ್ಲಾಕ್ ಚಾಲೂ ಮಾಡಿದ್ರಾತು, ನಿಮ್ಗಳು ಮಾತಾಡ್ಕೋತಾನೆ ಇನ್ನು ಆಮೇಲೆ ಲೈವ್ ಹೋದ್ರಾತು ಅಂತ ಮಾಡೀನಿ ರೀ. 5 ಗಂಟೆಗೆ ಲೈವ್ ಮಾಡ್ಬೇಕು ಅನ್ನೋದು ಉದ್ದೇಶ ನೋಡಿರಿ. ಎಲ್ಲರೂ ಬಂದು ಜಾಯ್ನ್ ಆರಿ. ಕರೆಕ್ಟ್ ದಿನ 5 ಗಂಟೆಗೆ ಬರಬೇಕಂತ ಪ್ಲ್ಯಾನಿಂಗ್ ಐತ್ರಿ. ಒಮ್ಮೆ ಮಿಂಗು ಅದಕ್ಕೆ ಇವತ್ತು ಮಾಡಿಲ್ಲ ರೀ. ನಿನ್ನೆ ಲೈವ್ ಮಾಡಾಕತ್ತಿದ್ದೀನಿ ರೀ, ನೆಟ್ ಖಾಲಿ ಆಗಿಬಿಡ್ತು. ಎಲ್ಲರೂ ಪಾಪ ಕಮೆಂಟ್ ಹಾಕಕತ್ತಿದ್ರಿ. ಸಪೋರ್ಟ್ ತುಂಬಾ ಐತ್ರಿ ನಿಮ್ಮದು. ಏನು ಮಾಡಿದ್ರಿ ಕರೆನ್ಸಿ ಇದು ನೆಟ್ ಖಾಲಿ ಆದ್ರೆ ಮತ್ತು ಬಂದು ಆತ್ರಿ. ನಾವು ಒಳ್ಳೆ ನೆಟ್ ಹಾಕ್ಸೊಂದಿದ್ದೀನಿ ರೀ, ಆದ್ರೆ ಲೈವ್ ಬರಲಿಲ್ಲ ರೀ. ಚಂತಾನೆ ಏನು ಬಿಡಪ್ಪ ಅಂತೇಳಿ ನಿಮಗೂ ಬೋರ್ ಆಗ್ಬಾರ್ದಲ್ಲ ರೀ ಒಂದಿನ ಮಾತಾಡೋಕೆ ಚಂದ. ನಾನು ಲೈವ್ ಬಂದೆ ಅಂದ್ರೆ ಏನೋ ನನ್ನ ಫ್ಯಾಮ್ಲಿ ಕೂಡ ಮಾತಾಡಕತ್ತೀನಿ. ನನ್ನ ಫ್ಯಾಮ್ಲಿಯವರ ಅದಾರು ನನಗೆ ಈ ಕಡೆ ಏನು ಚಿಂತಿರಲ್ಲ ನೋಡ್ರಿ. ನಮ್ಮದು ಹಿಂಗೈತಿ, ನಮ್ಮ ಸಂಸಾರ ಹಿಂಗೈತಿ, ನಾ ಹಿಂಗದೀನಿ ಅನ್ನೋದು ಯಾವಾಗ ಚಿಂತೆ ಬರಲ್ಲ ರೀ. ನಿಮ್ಗೂ ಮಾತಾಡಕತ್ತೀನಿ ಅಂದ್ರೆ ಅಷ್ಟು ಖುಷಿ ಆಗತ್ತೆ ನನಗೆ. ಅದಕ್ಕೆ ಲೈವ್ ಬರಾಕತ್ತೀನಿ ರೀ. ಇವತ್ತಿನ ನಿಮ್ಮ ಸಪೋರ್ಟು, ನಿಮ್ಮ ಬೆಂಬಲ, ನಿಮ್ಮ ಧೈರ್ಯ ಮಾತು ಎಲ್ಲ ನನಗೆ ಭಾಳ ಇಷ್ಟ ಆಯ್ತು ನೋಡಿರಿ. ಎಲ್ಲರೂ ಸಪೋರ್ಟ್ ಮಾಡ್ರಂತ ಕೇಳ್ತೀನಿ ನೋಡಿರಿ. ಬರ್ರಿ ಮತ್ತು ಲೈವ್ ಬರ್ತೀನಿ ರೀ. 5 ಗಂಟೆಗೆ ಲೈವ್ನೇ ಸಿಗ್ತೀನಿ ರೀ ನಿಮಗೆ. ಮತ್ತು ಇನ್ನೊಂದು ಸ್ವಲ್ಪ ಬಟ್ಟೆ ತೊಗೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಸಿಗ್ತೀನಿ ರೀ. ಶ್ರಾವಣಿಯರು ಬರ್ತಾಳೆ ಇವಾಗ. 4:30 ಆಗಕ್ಕೆ ಬಂದೈತೆ ರೀ. ಅಕ್ಕಿ ಬಂದು ಬಟ್ಟೆ ಕಳಿಸಿ ಊಟ ಮಾಡಿಸಿ ಆಕೆ ಅಭ್ಯಾಸ ಮಾಡ್ಸೋಕೆ ಬಂದಿರ್ತಿ. 5 ಗಂಟೆಗೆ ಬಂದುಬಿಡ್ತೀನಿ ರೀ. 6 ಗಂಟೆಗೆ ಮುಗಿಸ್ಬಿಡ್ತೀವಿ. 1 ತಾಸು ಇರ್ತೀನಿ ರೀ ಲೈವ್ ಒಳಗೆ. ಯಾರು ಬರೋರಿದ್ರೆ ಬಂದು ಜಾಯ್ನ್ ಆರಿ.
ಇವತ್ತು ತಾರೀಕು ನಾಳೆಗಾರ ಬರ್ರಿ. ಇವತ್ತು ವಿಡಿಯೋ ನಾಳೆ ಬರ್ತೀವಿ. ವಿಡಿಯೋ ನಾಳೆ ನೋಡಿದವರು ನಾಳೆ ಖಂಡಿತ ಬಂದು ಜಾಯ್ನ್ ಆಗಿರಿ. 5 ಗಂಟೆಗೆ ಬರ್ತೀನಿ, ಸಂಜೆ 5 ಗಂಟೆಗೆ ಬರ್ತೀನಿ ನೋಡಿರಿ. ಪದೇ ಪದೇ ಹೇಳ್ತಾ ಅಂತ ಅನ್ಕೋಬೇಡ್ರಿ. ನೀವು ಬಂದು ನಮ್ಗೆ ಕಮೆಂಟ್ ಮಾಡಿದಂದ್ರೆ ನಿಮ್ದು ಏನಾದ್ರು ಇದ್ರೆ ಕೇಳಿರಿ, ನಾನು ಹೆಲ್ಪ್ ಮಾಡ್ತೀನಿ. ನಂದು ಏನೋ ಗೊತ್ತಲ್ಲ ಕೇಳಿದ್ರೆ ನೀವು ಹೆಲ್ಪ್ ಮಾಡಿರಿ. ನಿಮ್ಮದು ನಾವು ಕೇಳಿದ್ರೆ ನಮ್ಮನ್ನು ನೀವು ಕೇಳೋದು ನೋಡಿರಿ. ಇಷ್ಟೇ ಒಬ್ರಿಗೊಬ್ರು ಮನಸ್ಸು ಅರ್ಥ ಮಾಡ್ಕೊಂಡಾಗತ್ತೆ ಸಿಸ್ಟರ್ಗಳು. ಬರ್ರಿ ಪ್ಲೀಸ್ ನೋಡಿರಿ. ಲೈವ್ ಬಂದು ಸಿಗ್ತೀನಿ ರೀ, ಮತ್ತು ಅಲ್ಲೇ ಸಿಗ್ತೀನಿ ರೀ. ಬರ್ರಿ ಇಲ್ಲೇ ಲೈವ್ ಮುಗಿಸಿ ನಾನು ಶ್ರಾವಣಿ ಹೋಮ್ವರ್ಕ ಬರ್ಸಾಕತ್ತೀನಿ ನೋಡಿರಿ. ಅಕ್ಕಿಗೆ ಯಾಕೋ ಇವತ್ತು ಹೋಮ್ವರ್ಕ ತಾನೇ ಮಾಡ್ತಿಲ್ರಿ. ಅಕ್ಕಿ ಇವು ಕಲರ್ಸ್ಗಳು ಬರ್ಕೊಂಬ ಅಂದಾರಿ ಅವರು. ಕಲರ್ಸ್ಗಳು ಬರ್ಕೊಂಬ ಅಂದಾರಲ್ಲ, ಅಕ್ಕಿಗೆ ಗೊತ್ತಿಲ್ಲ ಅಂತ್ರಿ ಕಲರ್ಸ್ಗಳು. ನಾನು ಫೋನ್ ನೋಡಿ ಬರೆದು ಕೊಟ್ಟೀನಿ ರೀ 25 ಕಲರ್ಸ್ಗಳು. ಹೆಂಗೆ ನನ್ನ ಅಕ್ಷರ ನೋಡಿರಿ, ಇವು ನನ್ನ ಅಕ್ಷರ ಈ ಥರ ಆತ ನೋಡಿರಿ. ನೀಟಾಗಲ್ರಿ ಅಕ್ಷರನೂ ಅಷ್ಟೊಂದು. ಬರೆದು ಕೊಟ್ಟೀನಿ ರೀ. ಅಕ್ಕಿ ಹೋಮ್ವರ್ಕ ಬರೆಯಾಕತ್ತಾಳ. ನಾನೇ ಒಂದಿಷ್ಟು ನನ್ನ ಅಕ್ಷರ ತೋರಿಸಿರಾತು, ನಿಮಗೂ ಇರಲಿ ಯಾವ ಥರ ಆತಾವ ಅಂಥೇಳಿ ತೋರಿಸಿದ್ದೀನಿ ನೋಡಿರಿ. ಪ್ರತಿಯೊಂದು ನಿಮಗೂ ನನ್ನ ಬಗ್ಗೆ ಏನೈತಿ ಶೇರ್ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ನೋಡಿರಿ. ಅಕ್ಷರ ಅಷ್ಟು ನೀಟಾಗಲ್ರಿ. 10th ಕಲ್ತೀನಿ ನಾನು. ಇಂಗ್ಲೀಷ್ ಬರ್ಲಂದ್ರೂ 6 ಅಕ್ಷರ ಸ್ವಲ್ಪ ನೀಟಾಗಲ್ಲ ನೋಡ್ರಿ ಅಂತ ಪರಿ. ಶ್ರಾವಣಿ ಅಭ್ಯಾಸ ಮಾತಾಡ್ರಿ. 7:30 ಆಗೈತೆ ಟೈಮು. ಫುಲ್ ನೆಗಡಿ ಬಂದೈತೆ ರೀ, ದನಿ ದಪ್ಪ ಆಗೈತೆ ನೋಡಿರಿ. 7:30 ಆಗೈತೆ. ಬಟ್ಟೆ ಗಿರೇಕೊಂಬಂದಿದ್ರು, ಬಟ್ಟೆ ಒಂದು ಕಿತ್ತಾಡೀನಿ ರೀ. ಇಲ್ಲೊಂದಿಷ್ಟು ಸೀರೆ ತೊಗೊಂಡಾರ. ಮಾಲೇ ಖಾಲಿ ಆಗತ್ತೆ ನೋಡಿರಿ. ಬಟ್ಟೆ ಮಾಲ್ ಖಾಲಿನೇ ಆಗತ್ತೆ ರೀ. ಎಷ್ಟು ತಂದ್ರೂ ಮಾಲ್ ಇಂದ್ರಲ್ರಿ ಹೋಗುತ್ತೆ. ನನ್ನ ಬಟ್ಟೆದು ಮಾಲ್ ಹೋಗುತ್ತೆ ನೋಡಿರಿ. ಬರ್ರಿ ಮತ್ತು ಅಡುಗೆ ಮಾಡಿ ಸಿಗ್ತೀನಿ ರೀ ನಿಮ್ಗೆ. ನೋಡಿರಿ 7:30ಗೆ ಶ್ರಾವಣಿ ಹೋಮ್ವರ್ಕ ಮಾಡಿಸಿದೆ. ಇವಾಗ ಬಂದು 8:30 ಆಗೈತೆ ರೀ ಟೈಮು. ಸ್ವಲ್ಪ ದನಿನೇ ಇದಾಗೈತೆ ನೋಡಿರಿ. ನೆಗಡಿ ಫುಲ್ ಜೋರೈತೆ ರೀ. ಕಾವಿಗೆ ರಾಟಿ ಹೊಲದು ಹೀಟ್ ಆಗಿಬಿಟ್ಟೈತೆ ರೀ ಬಾಯಿಗೆ. ಕಾವಿಗೆ ಗುಳ್ಳಿದ್ದವ್ರಿ ನೆಗಡಿ ಬಂದೈತೆ. ಹೀಟ್ ಆತಂದ್ರೆ ನೆಗಡಿ ಬರ್ತೀರಿ ನನಗೆ. ಬರ್ರಿ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ರೀ. 8:30 ಆಗೈತೆ ರೀ. ಇವಾಗನೇ ಮುಕ್ಕೊಂಬಿಡ್ತೀನಿ ರೀ. ಯಾಕಂತ ತಲೆನೋವು ಐತೆ ರೀ. ಟೈಲರಿಂಗ್ ಕೆಲಸನ 3 ದಿನ ಅಲ್ಲ ನೋಡ್ರೇನು ರೀ. ಮತ್ತು ನಾಳೆ ವಿಡಿಯೋದಾಗ 3 ಬ್ಲೌಸ್ ಕಟ್ಟಿಂಗ್ ಮಾಡೀನಿ ಇವತ್ತು. ನಾಳೆ ಹೊಲಿದಾದ್ರೆ ನಿಮಗೂ ಶೇರ್ ಮಾಡ್ತೀನಿ ನೋಡಿರಿ. ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಹೋಗ್ಬೇಕು ಕಟ್ ಮಾಡಿದ್ದೀನಿ ರೀ. ನೋಡ್ತೀನಿ ರೀ, ಹೋಗ್ತೀನಿ. ಹೋಗ್ಲಿಕ್ಕಾದ್ರೆ ನಿಮಗೂ ನಾಳೆ ವಿಡಿಯೋದಾಗೂ ಶೇರ್ ಮಾಡ್ತೀನಿ ರೀ. ಬರೀ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಒಬ್ರಿಗೊಬ್ರು ಯೂಟ್ಯೂಬರ್ಸ್ ಸಪೋರ್ಟ್ ಇರ್ಬೇಕು ರೀ. ಸಪೋರ್ಟ್ ಇದ್ರೇ ಬೆಳೆಯೋಕ್ಕಾಗೋದು. ನಾನು ಲೈವ್ ಬಂದಾಗ ಹೇಳ್ತೀನಿ ರೀ, ಈಗೂ ಹೇಳ್ತೀನಿ. ಒಬ್ರಿಗೊಬ್ರು ನಾವೇ ಸಪೋರ್ಟ್ ಮಾಡೋಣ ರೀ. ನಾವು ನಿಮ್ಮ ಸಪೋರ್ಟ್, ನಾವು ಸಪೋರ್ಟ್ ಅಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಎಲ್ಲರಿಗೂ ಯೂಟ್ಯೂಬ್ ಫ್ಯಾಮಿಲಿ ಗುಡ್ ನೈಟ್ ನೋಡಿರಿ. ಬಾಯ್. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ನೋಡಿರಿ. ನೆಗಡಿ ಜೋರು ಐತ್ರಿ, ದನಿ ಗೊತ್ತಾಗುತ್ತೋ ಇಲ್ಲ.